ಸೊ ಅನಾದಿನ ಪುಣ್ಯೇನ ಪಾಪೇನ ಚಾನುಬದ್ಧ ಅದು ಮುಗೀತು. ಮುಂದೆ ಯಾವುದೀಗ? ಹಾಂ, ಯಾವದಾತ್ಮಭಾವಿತ್ವಾಚ್ಚ ನ ದೋಷ ತದ್ದರ್ಶನಾತ್ ಜೀವಸ್ಯಾಪಿ ಉತ್ಪತ್ತಿರುಕ್ತ ಅತಸ್ತಸ್ಯ ಸೋ ಅನಾದಿನ ಪುಣ್ಯೇನ ಪಾಪೇನ ಚ ಅನುಬದ್ಧ ಪರೇಣ ನಿರ್ಮುಕ್ತ ಆನಂತ್ಯಾಯ ಕಲ್ಪತೆ ಇತಿ ಅನಾದಿಕರ್ಮ ಸಂಬಂಧ ಆನಂತ್ಯಾವಾಪ್ತಿಶ್ಚ ನ ಯುಜ್ಯತೆ ಇತ್ಯತಃ. ಒಂದು ವಾಕ್ಯ ಇದೆ, ಜೀವಸ್ಯಾಪಿ ಉತ್ಪತ್ತಿ ಮುಕ್ತ, ಜೀವನಿಗೂ ಹುಟ್ಟು ಅಂತ ಹೇಳಿದ್ದಾರೆ. ಆದ್ದರಿಂದ ಹುಟ್ಟು ಅಂತ ಹೇಳಿದ ಮೇಲೆ ಈ ಮಾತು ಹೇಳಬಾರ್ದಾಗಿತ್ತು. ಏನಂತ? ಸಹ ಅನಾದಿನ ಪುಣ್ಯೇನ ಪಾಪೇನ ಚ ಅನುಬದ್ಧ, ಅನಾದಿ ಪುಣ್ಯದಿಂದ ಅನಾದಿ ಪಾಪದಿಂದ ಕೂಡಿರ್ತಾನೆ. ಅವನು ಹುಟ್ಟಿದೆ ಅಂತ ಹೇಳೋದು, ಅನಾದಿ ಅಂತ ಹೇಳೋದು ಯಾವ ಲೆಕ್ಕ ಇದು? ಅರ್ಥ ಆಯ್ತಾ? ಒಂದು ಹುಟ್ಟಿದ್ದವ್ರಿಗೆ ಅನಾದಿ ಹೇಗೆ ಬರುತ್ತೆ? ಅವನಿಗೆ ಅನಾದಿ, ಅವನಿಗೆ ಆದಿ ಇದ್ದಾಗ ಅವ್ನು ಮಾಡೋ ಕರ್ಮಕ್ಕೆ ಆದಿ ಹೇಗಿರುತ್ತೆ? ಅನಾದಿ ಹೇಗಾಗತ್ತೆ? ಗೊತ್ತಾಯ್ತಾ? ಆದ್ದರಿಂದ ಸರಿಯಲ್ಲ ಇದು. ಜೀವನ ಉತ್ಪತ್ತಿ ಅನ್ನೋದು ಹಿಂದೆ ಚೆಕ್ಕಷ್ಟು ಹೇಳೇ ಆಗಿದೆ, ಕೊಟೇಶನ್ ಬೇಕಿಲ್ಲ ಅದಕ್ಕೆ. ಅನಾದಿ ಪುಣ್ಯ ಅನಾದಿ ಪಾಪ, ಅನಾದಿ ಪುಣ್ಯ ಅನಾದಿ ಪಾಪ ಅಂದ್ರೆ ಒಂದೇ, ಅನಾದಿ ಕರ್ಮ ಅಂದರೆ ಒಟ್ಟಿನ ಮೇಲೆ. ಅನಾದಿ ಕರ್ಮ ಸಾದಿಯಾದವನಿಗೆ ಅನಾದಿ ಕರ್ಮ ಹೇಗಿರುತ್ತೆ? ಅರ್ಜುನ ಹಾಗೆ ಕೇಳಿದ. ನಾನು ಹೇಳಿದ್ದು ಸೂರ್ಯನ ನಾನೇ ಹೇಳಿದ್ದನ್ನು ಶುರು ಮಾಡಿದಾಗ ಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ. ನೀನು ಇವತ್ತು ನನ್ನ ಜೊತೆಗಿರೋನು 7 ತಿಂಗಳು ವ್ಯತ್ಯಾಸ ನಮಗೂ ನಿನಗೂ. ನೀನು ಅವತ್ತು ಹೇಗೆ ಹೇಳಿದೆ ಅಂತ ಕೇಳಿದರೆ ಆ ಪರಮಾತ್ಮ ಹೇಳಿದ್ದ ಉತ್ತರ ಸರಿ ಹೋಯ್ತಾರೆ. ಇಲ್ಲೇನು ಹೇಳಬೇಕು? ಇತ್ತು ಅನಾದಿ ಕರ್ಮ ಸಂಬಂಧ, ಅದಕ್ಕೆ ಅನಾದಿ ಕರ್ಮ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಇದು ಉತ್ತರ. ಅನಾದಿ ಕರ್ಮ ಅಂತ ಹೇಳಿದ್ರೆ ಏನು ಪ್ರಮಾಣ? ಇದೇ ಪ್ರಮಾಣ. ಆನಂತ್ಯಾವಾಪ್ತಿಶ್ಚ, ಕೊನೆಗೆಲ್ಲಿ ಹೋಗ್ತಾನೆ ಅವನು? ಆನಂತ್ಯವನ್ನು ಹೊಂದ್ತಾನೆ. ಆನಂತ್ಯಾಯ ಕಲ್ಪತೆ, ಅವನೇನು ಪರಮಾತ್ಮ ಮುಕ್ತನ್ ಮಾಡಿದ ಮೇಲೆ ಅನಂತನಾಗಿ ಬಿಡ್ತಾನೆ ಅಂದರೆ ಏನರ್ಥ? ಕಾಲತಃ ಕೊನೆ ಇಲ್ಲ, ಯಚ ಪುನರಾವರ್ತೈತೆ ಪುನರಾವರ್ತೈತೆ ಅಂತ ಅರ್ಥ. ಅಂದರೆ ಇನ್ನೊಂದು ಅರ್ಥ ಆಗೋ ಪ್ರಶ್ನೆ ಅದು. ಅವನ ಜೀವ ಮೊದಲಿಲ್ಲ, ಹುಟ್ಟಿದಾನೆ ಅಂತಾಯಿತು. ಹುಟ್ಟಿದವನಿಗೆ ಸಾವಿದೆ, ಆಮೇಲೆ ಅನಂತ ಹೇಗಿರ್ತಾನೆ ಮತ್ತೆ ಅವನು? ಅರ್ಥ ಆಯ್ತಾ? ಎರಡು ವಿರೋಧ ಬಂತು. ಜೀವನಿಗೆ ಹುಟ್ಟಿಲ್ಲ ಅಂತ ಬಂದ ಮೇಲೆ ಅನಾದಿ ಕರ್ಮ ಅನ್ನೋದು ಹೇಳಬಾರ್ದು ನೀವು. ಮತ್ತು ಹುಟ್ಟಿದ್ರೆ ಒಪ್ಪೋನ್ ಮೇಲೆ ಅನಂತ ಸುಖ ಅಂತ ಹೇಳಬಾರ್ದು. ಎರಡು ದೋಷ ಇದೆ. ಈಗ ಏನು ಉತ್ತರ ಕೊಡ್ತೀರಿ ಅಂತ ಕೇಳ್ತಾನೆ. ಗೊತ್ತಾಯ್ತಾ? ಇವೆಲ್ಲ ವೇದಗಳನ್ನು ಪ್ರಮಾಣ ಅಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಪಾಯಿಂಟ್ಸ್ ಇವೆಲ್ಲ. ಇದೆಲ್ಲ ಓದ್ದೇನೆ ಅಷ್ಟು ಬೈತಾರೆ ವೇದನ. ಓದಿಬಿಟ್ಟು ಇವರೆಲ್ಲ ಇಷ್ಟು ಪೂರ್ವಪಕ್ಷ ಮಾತಾ ಇಟ್ಕೊಂಡ್ಬಿಟ್ರೆ ದೊಡ್ಡ ಸಭೆ ಮಾಡ್ಕೊಂಡು ಓಡಾಡ್ಬೋದು ಅವರೆಲ್ಲ ಕೂಡ. ತಿಳಿತಾ? ಉತ್ತರ ನೋಡಿರೋದಿಲ್ಲ, ಬರೀ ಪೂರ್ವಪಕ್ಷ ಮಾತ್ರ ನೋಡ್ತಾರೆ. ಹೇಳಿದ ಹೇಗೆ ಸಾಧ್ಯ ಅಂತ ಕೇಳಿ ಹೇಳ್ತಾರೆ, ಯಾವದು ಆತ್ಮಭಾವಿತ್ವಾಚ ರದೋಷ ತದ್ದರ್ಶನಾತ್ವಂ. ಹಾಗಲ್ಲ, ಜೀವನಿಗೆ ಹುಟ್ಟಿಲ್ಲ ಎಂಬುದೇ ಸಿದ್ಧಾಂತ. ಅನಾದಿ ಏನೇ ಹೌದು. ಯಾಕೆ? ಯಾವತ್ ಪರಮಾತ್ಮ ತಿಷ್ಠತಿ ಅನಾದಿ ಅನಂತತ್ವೇನ ಏವಂ ಜೀವೋಪಿ. ಪರಮಾತ್ಮ ಅನಾದಿ ಅನಂತ ಹೇಗಿದ್ದಾನೋ ಜೀವನು ಅನಾದಿ ಮತ್ತು ಅನಂತನಾಗಿದ್ದಾನೆ. ಗೀತಾವಾಕ್ಯ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ನರಾಧಿಪಾಹ ನಶೇವ ನ ಭವಿಷ್ಯಾಮಃ ಸರ್ವೇ ವಯತ. ಪೂರ್ತಿ ಇದರ್ಥ, ಬ್ರಹ್ಮಸೂತ್ರದ ಅರ್ಥ. ಯಾಕೆ? ಅನಾತ್ ಯಾವದಾತ್ಮಭಾವಿತ್ವಾಚ್. ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮ ಎಲ್ಲಿವರೆಗೂ ಇರ್ತಾನೋ ಹೇಗಿದ್ದಾನೋ ಜೀವನ ಹಾಗೇ ಇರ್ತಾನೆ ಅಂತ ಹೇಳಿದ್ದರಿಂದ ಜೀವನು ಅನಾದಿ ಮತ್ತು ನಿತ್ಯ, ವಿರೋಧ ಬರಲೇ ಇಲ್ಲ. ಈಗ ನಿತ್ಯ ಪರೋ ನಿತ್ಯೋ ಜೀವೋ ಅನಿತ್ಯ ಅನಿತ್ಯಸ್ತಃ ತವಃ. ಆಮೇಲೆ ಅತ ಉತ್ಪದ್ಯತೆ ಚ ಮ್ರಿಯತೆ ಚ ಮ್ಯೂಚ್ಯತೆ ಚ ಇತಿ ಅಗ್ನಿವೇಶ ಶ್ರುತಿ. ದಡ್ಡ ಜೀವ ಅನಾದಿ ನಿತ್ಯನೇ, ಸಂಶಯ ಇಲ್ಲ. ಇದು ಔಪಾಧಿಕವಾಗಿ ದೇಹ ಹುಟ್ಟುತ್ತೆ ಹೊರತು ಏನಲ್ಲ, ಜೀವನೇ ಹುಟ್ಟುತ್ತೆ. ಎಲ್ಲೆಲ್ಲಿ ಜೀವ ಹುಟ್ಟುತ್ತಾನೆ ಅಂತ ಹೇಳ್ತಾರೋ ಜೀವ ಹುಟ್ಟುತ್ತಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಜೀವ ದೇಹ ತೊಗೊಳ್ತಾನೆ ಅಂತ ಅರ್ಥನೇ ಹೊರತು ಇಲ್ಲೋ ಜೀವ ಹುಟ್ಟಿ ಬರ್ತಾನೆ ಅಂತ ಅರ್ಥ ಅಲ್ಲ. ಮುಗಿದೋಯ್ತಾರೆ. ಇವನು ಮ್ಯಾಟ್ರ್ ನಿತ್ಯತ್ವನೇ ಓದ್ತಿರ್ಬೇಕಾದ್ರೆ ಕನ್ಸರ್ವೇಷನ್ ಆಫ್ ಮಾಸ್ ಹೇಳ್ತಾರೆ. ಅದು ಜಡ ಪದಾರ್ಥ, ಇದು ಸ್ಪಿರಿಚ್. ಇದು ಅದರದ್ದು ಎಂದೂ ಕೂಡ ಸ್ಪಿರಿಟ್ಗೆ ಏನಿಲ್ಲ, ನಾಶ ಇಲ್ಲೇ ಇಲ್ಲ. ನಿತ್ಯ ಪರೋ ನಿತ್ಯೋ ಜೀವ ಅನಿತ್ಯ ತಸ್ಯ ಧಾತವ. ಧಾತು ಅಂದರೆ ದೇಹಗಳು ಅಂತ ಅರ್ಥ. ಅಥ ಉತ್ಪತ್ತ್ಯದ್ಯತೆ ನಮ್ರಿಯತೆ. ಉತ್ಪತ್ತಿ ಅದು ಹುಟ್ಟಿದ ಅಂದರೂ ಅದೇ ಅರ್ಥ, ಸಾಯ್ತಾರೋ ಅಂದರೆ ಅದೇ ಅರ್ಥ. ದೇಹ ಬಂತು ಅಂದರೆ ಹುಟ್ಟು, ದೇಹ ಹೋಯಿತು ಅಂದರೆ ಸಾವು. ಕ್ರಿಯತೆ ನ ಚ ವಿಮುಚ್ಯತೆ ಚ ಇತಿ ಚ. ಆದರೆ ಮೂಲ ಜೀವನಿಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿ ನಿತ್ಯತ್ವ ಇರೋಕ್ಕೆ ಅವಕಾಶ ಇದೆ ಅಂತ ಹೇಳಿಬಿಟ್ಟು ಆನಂತ್ಯಾಯ ಹೇಳಿದೆ. ಕಾಲಾನಂತ್ಯ ನಿತ್ಯತ್ವ ಅಂತರ್ಥ. ಅನಿತ್ಯ ನಿತ್ಯನ ಹುಟ್ಟಿದವನು ನಿತ್ಯ ಹೇಗಾಗ್ತಾನೆ ಅಂತ ಪ್ರಶ್ನೆ. ಈಗ ಅನಂತ್ಯ ಮೂರು ವಿಧ. ದೇಶತ ಅನಂತ ಜೀವನಿಗಿಲ್ಲ, ಕಾಲತ ಅನಂತ ಇದೆ, ಗುಣತ ಅನಂತ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅನಂತ್ಯ ಶಬ್ದ ಅಷ್ಟೇ ಅರ್ಥ, ಕಾಲಾನಂತ್ಯ ಮಾತ್ರ ಅರ್ಥ.
ಅಥ ಉತ್ಪದ್ಯತೆ ಚ ಮ್ರಿಯತೆ ಚ ನ ವಿಮುಚ್ಯತೆ ಚ ಇತಿ ಚ ಪಾಂಡಿನ್ಯ ಅಗ್ನಿವೇಶ ಶ್ರುತಿ. ಆತ್ಮ ನಿತ್ಯ ಸುಖ ದುಃಖೇ ತ್ವನಿತ್ಯೆ ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯ ಇತಿ ಚ ಭಾರತವಾಕ್ಯ ಕೋಟ್ ಮಾಡ್ತಾರೆ. ಮಹಾಭಾರತದ ಕೊನೆ ಪರ್ವದ ಕೊನೆಯ ಅಧ್ಯಾಯದಲ್ಲಿ ಮಾತು ಬರುತ್ತೆ, ಇವತ್ತಿಗೂ ಸಿಗುತ್ತೆ. ಏನಂತ? ಆತ್ಮ ನಿತ್ಯ ಸುಖ ದುಃಖೇ ತ್ವನಿತ್ಯೆ, ಆತ್ಮನಿತ್ಯ, ಸುಖ ದುಃಖಗಳು ಅನಿತ್ಯ. ಅಷ್ಟೇ, ಸುಖ ದುಃಖಗಳು ಅನಿತ್ಯ ಹೊರತು ಜೀವನಿತ್ಯ. ಜೀವೋ ನಿತ್ಯ ಧಾತುರಸ್ಯ ತ್ವನಿತ್ಯ, ಇವನ ದೇಹಗಳ ಅನಿತ್ಯ ಹೊರತು ಜೀವ ನಿತ್ಯನೇ. ಅಂದರೆ ಸ್ವರೂಪ ದೇಹ ನಿತ್ಯ, ಬಾಹ್ಯ ದೇಹಗಳು ಅನಿತ್ಯ. ಇಷ್ಟೇ ಅದರ ತಾತ್ಪರ್ಯ. ಇತಿ ಇವತ್ತು ಲೋಕದಲ್ಲಿ ಆಗಿದೆ. ಪುಣ್ಯ ಡ್ರೆಸ್ ಚೇಂಜ್ ಮಾಡಿ ಹೋದ ತಕ್ಷಣ ಯಾಕೆ ಅವ್ನು ಸತ್ತೋಗ್ಬಿಟ್ಟ ಇವನು ಬಂದನ ಅಂತ ಕೇಳ್ತಾರೆ ಯಾರು? ಡ್ರೆಸ್ ಚೇಂಜ್ ವಾಸಾಂಶಿ ಜೀರ್ಣಾನಿ ಹೇಳಿಬಿಟ್ಟಿದ್ದಾರೆ. ಡ್ರೆಸ್ ಚೇಂಜ್ ಮಾಡೋದು ಹೇಗೋ, ಜೀವನ ಹುಟ್ಟು ಸಾವು ಅಂದ್ರೇನು? ಹೊಸ ಡ್ರೆಸ್ಸು ಹೊಸ ಇದು. ಪೊಲೀಸ್ ಕೆಲಸ ಸಿಕ್ತು, ಯೂನಿಫಾರ್ಮ್ ಹಾಕ್ಕೊಂಡ, ಹೊಸ ದೇಹ ಇದ್ದ ಲೆಕ್ಕ ಅವನಿಗೆ, ಗೊತ್ತಾಯ್ತಾ? ಕೆಲಸ ಹೋಯಿತು ಅಥವಾ ರಿಟೈರ್ ಆಯಿತು, ತೆಗೆದ. ಅಷ್ಟೇ ಹೊರತು ಏನಲ್ಲ ಅದು. ಡ್ರೆಸ್ ಚೇಂಜು ಹೇಗೋ ಅಷ್ಟೇ ಹೊರತು ಬೇರೆ ಅಲ್ಲ. ಡ್ರೆಸ್ ಚೇಂಜನ್ನು ವ್ಯಕ್ತಿ ಚೇಂಜ್ ಅಂತ ಕರೀತಾರಾ? ಕರೆಯೋದಿಲ್ಲ. ದೇರ್ಫೋರ್ ದೇಹನಾಶವನ್ನು ಜೀವನಾಶ ಅಂತ ಕರೆಯೋಕ್ಕೆ ಬರೋದಿಲ್ಲ. ಇತಿ ಯಾವದಧಿಕರಣಂ. ಇದೆಲ್ಲ ಓದ್ದಷ್ಟು ಕೂಡ ನಮಗೆ ಉತ್ತರ ಕೊಡೋದು ಬೇರೆ, ನಮಗೆ ಗೊತ್ತಾಗುತ್ತೆ ಅಂತ. ನಿತ್ಯ ಅಯ್ಯೋ ಸಾಯ್ತೇನೆ, ಸಾಯೋದಿಲ್ಲ, ಸ್ನಾನ ಮಾಡೋತಾರಲ್ಲ ಹಾಗೆ. ಸ್ನಾನ ಮಾತೈತೆ ಸಾಯ್ತೇನೆ ಅಂತಾರಲ್ಲ, ಸಾಯೋದಿಲ್ಲ, ಡೋಂಟ್ ವರಿ, ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾರೆ. ಹಾಂ, ಒಟ್ಟು ಸಾಲ ನಿತ್ಯ ಜೀವನಿತ್ಯತ್ವವಾದ ವಿಜ್ಞಾನಾತ್ಮ ಸ ದೇವೈಶ್ಚ ಸರ್ವೈ ಆನಂದ ಬಲ ಸ ಓಜ ಸ ಪರೇಣ ಅಮುಂ ಲೋಕಂ ನೀಯತೆ ಸ ವಿಮುಚ್ಯತೆ ಇತಿ ಜೀವಸ್ಯ ಜ್ಞಾನಾನಂದಾದಿರೂಪತ್ವ ಮುಚ್ಯತೆ. ಸ ದುಃಖಾದ್ ವಿಮುಕ್ತಃ ಆನಂದೀ ಭವತಿ, ಸೊ ಅಜ್ಞಾನಾದ್ ವಿಮುಕ್ತಃ ಜ್ಞಾನೀ ಭವತಿ, ಸೊ ಅಬಲಾದ್ ವಿಮುಕ್ತಃ ಬಲೀ ಭವತಿ. ಸ ನಿತ್ಯೋ ನಿರಾತಂಕೋ ಅವತಿಷ್ಠತೆ ಇತಿ ಪೈಂಗಿಶ್ರುತೌ ಆನಂದಾದಿರೂಪತ್ವಂ ಪ್ರತೀಯತೆ. ಅತ ಆಹ. ಪರಸ್ಪರ ಶ್ರುತಿಗಳಿಗೆ ವಿರೋಧ ಇದೆ. ಪರಸ್ಪರ ಶ್ರುತಿಗೆ ಒಂದು ಶ್ರುತಿ ಹೇಳ್ತಾ ಇದೆ ಜೀವ ಎಂಥವನವನು ಆನಂದ ಬಲ ಅಂತ ಹೇಳ್ತಾರೆ, ಇಲ್ಲಿ ಇಲ್ಲ ಅಂತೇಳಿ ಹೇಳ್ತಾರೆ. ಇದೇನು ತೊಂದ್ಕೊಂಡು ಇಲ್ಲ ಅಂತ ತೊಂದ್ಕೊಂಡು ಹೇಳಿದರೆ ವಿರೋಧ ಅಲ್ವಾ ಇದು? ಸೊ ವೇದ ಅಪ್ರಮಾಣ ಅಂತ ವೇದ ಹೇಳ್ತಕ್ಕಂಥ ದೇವರು ಅಪ್ರಮಾಣ, ಅದು ಗುಣಪೂರ್ಣತ್ವನ ಅಪ್ರಮಾಣ, ದೋಷದವರು ಅಪ್ರಮಾಣ, ಅಲ್ಲಿವರೆಗೂ ಹೋಗುತ್ತದೆ. ಮೊದಲೇ ಸೂತ್ರಕ್ಕೆ ಬರ್ತಾರೆ ಅಥಾಥೋ ಬ್ರಹ್ಮ ಜಿಜ್ಞಾಸ ತಪ್ಪು, ಅದು ಪಲ್ಲವಿ. ಅದು ಪ್ರತಿ ಅಧಿಕರಣಕ್ಕೂ ಕೂಡ ನೆನ್ಪಿಟ್ಕೋಬೇಕು. ಪ್ರತಿ ಅಧಿಕರಣಕ್ಕೂ ಕೂಡ ಅಥಾಥೋ ಬ್ರಹ್ಮ ಜಿಜ್ಞಾಸ ಆದಿ, ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂತ್ಯ. ಯಾಕೆ? ಈ ಕಾರಣಕ್ಕೆ ಬ್ರಹ್ಮ ಜಿಜ್ಞಾಸೆ ಮಾಡಬಾರ್ದು ಅಂತ ಅವನು ಹೇಳ್ತಾನೆ, ಮಾಡಬೇಕು ಅಂತ ಉತ್ತರ ಕೊಡ್ತಾನೆ. ಅರ್ಥ ಆಯ್ತಾ? ಅಥಾಥೋ ಬ್ರಹ್ಮ ಜಿಜ್ಞಾಸ ನ ಕರ್ತವ್ಯ ಅವನು, ಗೊತ್ತಾಯ್ತು? ಅಥಾಥೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಉತ್ತರ. ನಯೋಚ್ಛೆ ಅರ್ಜುನ ಹೇಳಿದ್ದು, ಯುದ್ಧ ಮಾಡುವಂಥ ಕೃಷ್ಣ ಹೇಳಿದ. ಅದು ಪೂರ್ವಪಕ್ಷ, ಇದು ಸಿದ್ಧ. ಅದು ಬಿಟ್ಟುಬಿಟ್ರೆ ಅದಕ್ಕೆ ಹೇಳಿದ್ದ ಆಚಾರ್ಯ. ಅದು ಮಾತ್ರ ಅರ್ಥ ಆಗಬೇಕಾದ್ರೆ ಪ್ರತಿ ಸೂತ್ರದಲ್ಲೂ ಆದ್ಯಂತಲ್ಲಿ ಓಂಕಾರ ಇದೆ, ಗೊತ್ತಾಯ್ತಾ? ಪ್ರತಿ ಸೂತ್ರದಲ್ಲೂ ಪ್ರತಿ ಅಕ್ಷರದಲ್ಲೂ ಕೂಡ 5 ರೂಪ ಇದೆ. ಆಚಾರ್ಯರು ಇದೆಲ್ಲ ಹೇಳ್ತಾರೆ. ಆಚಾರ್ಯ ವಾಸುದೇವ ಸಂಕಟ ನಾರಾಯಣ ಇದೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರು ಯಾವ ಇದರಲ್ಲಿ ಹೇಳ್ತಾರೆ, ಲೆವೆಲಲ್ಲಿ ಹೇಳಿದ್ರೆ ಯೋಚನೆ ಮಾಡಬೇಕು. ಇವತ್ತು ಇಡೀ ಪುಸ್ತಕ ಓದರಿ ಪ್ರತಿಯೊಂದಕ್ಕೂ ಬರಿಬಾರದು. ಓಂ ಜನ್ಮಾದ್ಯಶೇತಃ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ, ಓಂ ಶಾಸ್ತ್ರಯೋನಿತ್ವಾತ್ ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ, ಪ್ರತಿಯೊಂದಕ್ಕಾಗಿ ಓದ್ತಾ ಹೋಗೋದು. ಅದಕ್ಕೆ ವಾದಿರಾಸಗಳು ಬರೆದಿದ್ದಾರೆ, ಅದನ್ನು ಅಧಿಕರಣ ನಾಮಾವಳಿ, ಗೊತ್ತಾಯ್ತಾ? ಸೂತ್ರ ನಾಮಾವಳಿ ಅದೆಲ್ಲ ಬರೆದಿದ್ದಾರೆ. ಅರ್ಥ ಬರ ಜೋಡಿಸಿಬಿಟ್ಟು ಅದನ್ನು, ಗೊತ್ತಾಯ್ತಾ? ಅದು ಅಧಿಕರಣ ಅರ್ಥ ಪೂರ್ತಿಯಾಗಿ ಬಿಡಬೇಕು. 222 ಸೂತ್ರದೊಳಗೆ ಎಲ್ಲ ಏನಾಗುತ್ತೆ ಅಲ್ಲಿಗೆ ಇಡೀ ಬ್ರಹ್ಮಸೂತ್ರ ಸಾರ ಬರೋದು. ಆ ಥರ ಭಾಷ್ಯ ಎಲ್ಲ ಸೇರಿಸಿ ಬರೆಯೋದು. ಎಷ್ಟು ಕೆಲಸ ಮಾಡಿದ್ದಾರೆ ಅವರು ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ಆ ಕಾಲ ಇದು ಇದರೊಳಗೆ ಆ ವಿಷನ್ನು ಅವ್ರ ಕೆಲಸಗಳು ಈ ಮಧ್ಯೆ ಇವತ್ತಿನಂತೆ ಇರಲಿಲ್ಲ. ಆಗ ಎಲ್ಲ ಕಡೆ ಬಿದ್ದಂಥ ಪ್ರಸಾರ ಮಾಡಬೇಕು. ಇವತ್ತು ಪ್ರಸಾರದ ಕಾರ್ಯ ಕಾನ್ಸೆಪ್ಟೇ ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ. ನಮ್ಮವರಿಗೆ ಪ್ರಸಾರ, ಉಳಿದವರಿಗೆ ಬಿಟ್ಟುಬಿಡಿ. ಬೇರೆ ಊರಿಗೆ ಹೋದಾಗ ಅವ್ರಿಗೆ ಭಿಕ್ಷೆ ಗಿಕ್ಷೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ವಾದ ಮಾಡಿ ಸೋಲಿಸಿ ಶಿಷ್ಯರನ್ನು ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಇಡಬೇಕು ಮಹಾಪೂಜೆಗೆ. ಅಂಥ ಕಾಲ ಇರ್ತಿತ್ತು ಊರೊಳಗೆ. ಆ ಕಾಲದಲ್ಲಿ ಆ ಕೆಲಸ ಮಾಡಿಲ್ಲ. ಇವತ್ತು ನಮಗೆ ಇಳಿದ್ರೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎಲ್ಲ ಹೋಗ್ತಾ ಇದ್ದಾರೆ, ಡಿಮಿನಿಷ್ ಆಗ್ತದೆ. ಡೇ ಬೈ ಡೇ ಸೊಸೈಟಿ ಏನಾಗ್ತಾ ಇದೆ ಇವತ್ತು? ಡಿಮಿನಿಷಿಂಗ್ ಲೈಕ್ ಎನಿಥಿಂಗ್. ಅದನ್ನು ಯೋಚನೆ ಸಾಕು, ಇಳಿದ್ದನ್ನು ಉಳಿಸ್ಕೋಬೇಕಾದ್ರೆ ಕೊನೆ ಪಕ್ಷ. ಹಾಂ, ಹೌದು, ಅದಿಷ್ಟ ಸೇರಿದ ಅದೇ ತಾನೇ ಅಧಿಕರಣ ಸಾರ ಅಂದ್ರೇನು? ಪೂರ್ವ ಸಿದ್ಧಾಂತ ಸೇರಿದ್ರೆ ಸಾರ ಆಗೋದಿಲ್ಲ.
ಇದು ಅಲ್ಲಿಗೆಲ್ಲಿ ನಾಳೆ ಕಂಟಿನ್ಯೂ ಮಾಡಿ. ಈ ಪ್ರಾಣಾತ್ಮ ಅಂದರೆ ಹೇಳಿದ್ದೇನು ಆನಂದ ಇದೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಏನು ಅರ್ಥ ಇದು ಅಂತ ಕೇಳಿದರೆ ಕೂಡಿಸ್ತಾರೆ. ಇದು ಸರಿಯಾಗಿದೆ, ಅರ್ಥ ಮಾಡ್ಕೊಳ್ತಾರೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಸ್ವರೂಪದ ಬಗ್ಗೆ ಹೇಳೋ ಮಾತೀಗ ಜೀವನ ಸ್ವರೂಪ ಹೇಗಿರುತ್ತೆ ಅಂತ ಹೇಳ್ತಾರೆ, ಅದು ಅರ್ಥ ಮಾಡ್ಕೊಳ್ತಾರೆ. ಎಲ್ಲ ಪಾಠನೂ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ದಿರೋ ಪಾಠ ಅಂತಿಲ್ಲ ಅದ್ರಾಗೆ. ಎಲ್ಲ ಗ್ರಂಥಗಳು ಅವೇನೆ.